ನಾಗಮಂಗಲದಿಂದ ಬೆಂಗಳೂರಿನ ಉಚ್ಚ ನ್ಯಾಯಾಲಯಕ್ಕೆ ವರ್ಗಾವಣೆಯಾದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದೀಪಕ್ ಪಾಟೀಲ್ ರವರನ್ನ ಸ್ಥಳೀಯ ವಕೀಲರ ಸಂಘದಿಂದ ನಾಗಮಂಗಲದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ವರ್ಗಾವಣೆ ಆಗುವುದು ಸಾಮಾನ್ಯವಾದರೂ ಅನಿರೀಕ್ಷಿತವಾದರೂ ನಾವು ನಿಂತ ನೀರಾಗುವುದಿಲ್ಲ. ಈ ವರ್ಗಾವಣೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಅವರು ನಮ್ಮ ಮೇಲಿಟ್ಟಿರುವ ನಂಬಿಕೆ, ಯಾರೇ ಆದರೂ ತಮ್ಮ ಕರ್ತವ್ಯ ಬದ್ಧತೆಯನ್ನು ತೋರಿಸಿದಾಗ ಕೆಲಸಕ್ಕೆ ಘನತೆಯನ್ನು ತಂದುಕೊಡುತ್ತದೆ. ನಾವು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಚಿಂತನೆಗಳಿದ್ದು, ಒಳ್ಳೆಯ ಚಿಂತನೆಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು ಎಂದರು. ಯಾವುದೇ ವಕೀಲರಿಗೆ ತಮ್ಮ ಕಕ್ಷಿದಾರರಿಗೆ ಬೇಗನೆ ಮೊಕದ್ದಮೆಗಳನ್ನು ಮುಗಿಸಿ ನ್ಯಾಯ ದೊರಕಿಸಿಕೊಡಬೇಕೆಂಬ ತುಡಿತವಿರುತ್ತದೆ. ಆದರೆ ಸಮಯದ ಕೊರತೆಯಿಂದಾಗಿ ಸಾಧ್ಯವಾಗುವುದಿಲ್ಲ. ನಾವು ಇಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ವಕೀಲರಿಂದ ಉತ್ತಮ ಸಹಕಾರ ಸಿಕ್ಕಿದ್ದು, ಇದೇ ರೀತಿಯ ಮುಂಬರುವ ನ್ಯಾಯಾಧೀಶರಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಯಾವುದೇ ಜಾಗದಲ್ಲಿ ಎಷ್ಟು ವರ್ಷ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾರಲ್ಲ ಅಷ್ಟು ವರ್ಷ ಕೆಲಸ ಮಾಡ್ತಾ ಇರಬೇಕು. ಆಯಿತು, ನಾಳೆ ನೀನು ಅಲ್ಲಿಂದ ಬಿಟ್ಬಿಡು, ಈಗ ಬೇರೆ ಕಡೆಗೆ ಕೆಲಸ ಮಾಡಬೇಕಂತ ಹೇಳಿ ಆದೇಶ ಬಂದ ತಕ್ಷಣ ಆದೇಶ ಪಾಲನೆ ಮಾಡೋಕ್ಕೆ ನಾವು ಯಾವತ್ತೂ ಸಿದ್ಧವಾಗಿರಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಾನು ಈ ಸೇವೆಗೆ ಸೇರಿದ್ದು. ಯಾವಾಗಲೂ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಬದ್ಧನಾಗಿರ್ತಾ ಇಲ್ಲಿವರೆಗೂ ಬಂದಿದ್ದೇನೆ. ಕೆಲವೊಂದು ವಿಚಾರಗಳು ಇರ್ತವೆ. ಈಗ ನಿಮ್ಮ ಅಪೇಕ್ಷೆ ಇರುತ್ತೆ, ಇಲ್ಲ ಈ ಪ್ರಕರಣಗಳು ಎಲ್ಲ ಬೇಗ ಮುಗಿಬೇಕು, ಈ ಪ್ರಕರಣಗಳು ಇತ್ಯರ್ಥವಾಗಬೇಕು, ಬೇಗ ನಮ್ಮ ಕಕ್ಷಿಗಾರರಿಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇರುತ್ತೆ. ಆದರೆ ಕೆಲಸದ ಒತ್ತಡ, ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವುದು, ಹಳೆಯ ಪ್ರಕರಣಗಳು ಬಾಕಿ ಇರುವುದು, ಅದರಲ್ಲೂ ಈ ನಾಗಮಂಗಲ ನ್ಯಾಯಾಲಯದಲ್ಲಿ ಮೊದಲು ಎಷ್ಟೋ ಸಾರಿ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ವೇಕೆಂಟೇ ಇರ್ತಾಯಿತ್ತು. ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡುತ್ತಾ ಆ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡ್ತಾ ಹೋಗಬೇಕು. ಅದರಂತೆ ಈಗ ನಾನು ಇಲ್ಲಿಯವರೆಗೂ ಎಲ್ಲಿ ಕೆಲಸ ಮಾಡಿದ್ದೇನೆ, ಅಲ್ಲಿ 3 ವರ್ಷ ಪೂರ್ಣವಾದ ನಂತರ ವರ್ಗಾವಣೆ ಆಗಿದ್ದು, ಇದೇ ಮೊದಲನೇ ಬಾರಿಗೆ 1 ವರ್ಷ 2 ತಿಂಗಳಲ್ಲಿ ನಾನು ವರ್ಗಾವಣೆ. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಶ್ರೀ ಯೋಗೇಶ್, ಶ್ರೀ ಶಿವರಾಜು, ವಕೀಲರ ಸಂಘದ ಅಧ್ಯಕ್ಷರಾದ ಮಹದೇವ್, ವಿವೇಕಾನಂದ, ತಾಸೀನ್, ಪ್ರಕಾಶ್, ಕೆಂಪೇಗೌಡ, ಮಂಜುನಾಥ್, ರಾಜೇಶ್, ಪ್ರವೀಣ್, ಶಿವಣ್ಣ, ಶಿವಲಿಂಗೇಗೌಡ, ರಾಜೇಶ್ವರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.